ಆತ್ಮೀಯ H16 ನ್ಯೂಸ್ ಅರ್ಧ ದೇಶ ಧರ್ಮಕ್ಕೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ BJP ಮುಂದಿರುವ ಸಮಸ್ಯೆ ಏನು ಅಂತ ಕೆಲವೊಮ್ಮೆ ವಿಚಾರ ಮಾಡಿದಾಗ ಮೊದಲನೇ ಸಮಸ್ಯೆ ಯತ್ನಾಳರನ್ನ ಇಷ್ಟರೊಳಗೆ ಪಾರ್ಟಿಯಲ್ಲಿ ಹೋಗ್ಬೇಕಾಗಿತ್ತು. ಒಂದು ವೇಳೆ ಅವರು JCB ಮಾಡಿದರೆ ಹೊಡೆದು ಬಿಡೋದು BJPಗೆ. ಯಾಕಂದರೆ ಹಿಂದುತ್ವದ ಮತಗಳು ಅವ್ರಿಗೆ ಬಿಡೋ ಸಾಧ್ಯತೆಗಳು. ಅದ್ರ ಜೊತೆಗೆ ಇನ್ನೊಂದು ಸೇರಿಸ್ಕೊಂಡಿದ್ದಾರೆ ಅವರು ನಿರುದ್ಯೋಗ ಸಮಸ್ಯೆ ಬಗ್ಗೆ, ನಿರುದ್ಯೋಗಿಗಳ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಮತ ಆಗ್ತದೆ ಏನಾಗ್ತದೆ ಇವತ್ತಂತ ಹೇಳೋ ಸ್ಥಿತಿಯೊಳಗೆ ಯಾರೂ ಇಲ್ಲ. ಸ್ವತಃ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳರು ಸಹಿತ ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವ್ರ ಮಾತುಗಳೇನದವ, ಅವರ ಒಂದು JCB ಸ್ಥಾಪಿಸಿದ್ರೆ ಅವ್ರು ವಿಶೇಷವಾಗಿ ಯೋಗಿ ಆದಿತ್ಯನಾಥ್ ಮೇಲೆ ಭಾಳ ಪ್ರೀತಿ. ಆ ಒಂದು ಟಾಪಿಕ್ ಇಟ್ಕೊಂಡು JCB ಹೆಸರು ಇಟ್ಕೊತಾನೆ ತಿಂದು ಹೇಳಿದರು. ಇನ್ನೇನು ಅದನ್ನ ಹೇಳ್ತಾರೋ ಬೇರೆ ಹೇಳ್ತಾರೋ ಗೊತ್ತಿಲ್ಲ ನನಗೆ. ಅಂದರೆ ನಿಮಗೆ ಗೊತ್ತದ JDS, ಆ ಒಂದು ಜನತಾದಳದಿಂದ ಯಾರು ಬರ್ತಾರೋ ಅವ್ರನ್ನ ಮುಂದೆ. ಆನಂತರ C ಅಂದರೆ ಕಾಂಗ್ರೆಸ್, ಅದರಿಂದ ಯಾರು ಹತ್ತು ಬರ್ತಾರೆ ಅದರಿಂದ. ಆನಂತರ ಈ JCB ಅಂದರೆ BJP, ಅದರಿಂದ ಯಾರು ಹತ್ತು ಬರ್ತಾರೆ ಅವ್ರನ್ನ ಮಾಡ್ದಂತ ಅಂದಿದ್ರು. ಈಗ ಏನು ಚೇಂಜ್ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಆದರೆ ಅವ್ರ ಪಾರ್ಟಿಯೊಳಗೆ ಇದ್ದರೆ ಶಕ್ತಿ ಆಗ್ತಿದ್ರೋ ಇಲ್ವೋ ಅದು ಬೇರೆ ಮಾತು. ಆದರೆ ಇವತ್ತು ಹೊರಗಿದ್ರೂ ಸಹಿತ BJPಗೆ ಅಪಾಯ ಹೊಡ್ತಾರೇನೋ ಅಂತೇಳಿ. ಯಾಕಂದ್ರೆ ಅವ್ರಿಗೆ ಎದ್ದ ತಕ್ಷಣ ಮೊದಲಿದ್ದಂದ್ರೆ ಯಡಿಯೂರಪ್ಪರ ಕುಟುಂಬವನ್ನು ಟೀಕಾ ಮಾಡದಿದ್ರೆ ಉಂಡ ಕೂಳು ಅಂತ ನಮ್ಮ ಕಡೆ ಕೂಳ ಅದ್ರ ಊಟ ಅರಗುವುದಿಲ್ಲ ಅಂತ ಹಿಂಗಿದ್ದಾರೆ. ಹೀಗಾಗಿ ಅದು ಸಹಜವಾಗಿ ಇವತ್ತು BJP ಹೈಕಮಾಂಡ್ ನಿರ್ಧಾರ ಮಾಡಿದ್ದ ಯಡಿಯೂರಪ್ಪನ ಮುಂದಿಟ್ಟುಕೊಂಡು ದೇವೇಗೌಡರನ್ನು ಮುಂದಿಟ್ಟುಕೊಂಡು 2022 ಚುನಾವಣೆಯನ್ನು ತಾವು ತೆಗೆದುಕೊಂಡು ಹೋಗ್ಬೇಕು, ಗೆದ್ಕೊಂಡು ಹೋಗ್ಬೇಕು ಅನ್ನೋಂಥ ಪ್ಲ್ಯಾನ, ಜೊತೆಗೆ SIR ಉಪಯೋಗ ಮಾಡ್ಕೋಬೇಕು ಅನ್ನುವಂಥದ್ದು. ಇವು ಮೂರು ಮೇನ್. ಅದ್ರ ಜೊತೆಗಿಂತ ಹಿಂದುತ್ವ ಅದು ಇದು ಪೇಟೆಂಟ್ ಅವ್ರದ್ದು. ನಾವು ಹಿಂದುತ್ವವಾದಿಗಳು, ನಾವು ಹಿಂದೂಗಳು ಅಂತೇಳಿ ಆ ಹಿಂದೂ ಯುವಕರಿಗೆ ನಾವು ಉದ್ಯೋಗ ಕೊಡದೇ ಹೋದ್ರು ಅಷ್ಟೇ ಹೋಯಿತು. ಆದರೆ ಮಾಬ್ ಲಿಂಚಿಂಗ್ ಆಯಿತು, ಅದೇ ಕಾಲಕ್ಕೆ ನಮ್ಮ ಗೋರಕ್ಷಣೆ ಆಯಿತು, ಇಂಥ ಅನೇಕ ವಿಷಯಗಳನ್ನ ತಗೊಂಡು ಪಾಪ ಅವ್ರನ್ನ ಹಾದಿ ತಪ್ಪಿಸೋದಕ್ಕೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು ನಾವು ಅಂತೀವಿ. ಅಂದರೆ ಇಟ್ ಮೀನ್ಸ್ ಅವ್ರ ವಿರೋಧಿಗಳು ಹೇಳ್ತಾ ಇರ್ತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಅದು ಅವ್ರಿಗೆ ಗೆಲ್ಲೋದಕ್ಕೆ ಇಲ್ಲಿವರೆಗೆ ಸಾಧನೆ ಆಗಿದೆ. ಕಳೆದ 12 ವರ್ಷಗಳಿಂದ ಅವರು ಈ ಒಂದು ಹಿಂದುತ್ವ ಹಿಡ್ಕೊಂಡು ಬಂದಂಥವ್ರು. ಈ ಹಿಂದುತ್ವದಿಂದಾಗಿ ಈ ಹಿಂದುತ್ವಕ್ಕೆ ನಮ್ಮ ಯತ್ನಾಳ್ ಎಷ್ಟು ಮಟ್ಟಿಗೆ ಹೊಡೆತ ಕೊಡ್ತಾರಂತ. ಯಾಕಂದ್ರೆ ಅವರು ಹಿಂದುತ್ವವಾದಿಗಳು. ಹೀಗಾಗಿ BJP ಮುಂದಿರುವಂಥ ದೊಡ್ಡ ಸಮಸ್ಯೆ ಅಂದರೆ ಯತ್ನಾಳ್ ಒಂದು BJP ಬರಬೇಕು. ಬಂದರೂ ಸಹಿತ ಯಾವ ರೀತಿ ಇರಬೇಕು, ಹೇಗಿರಬೇಕು, ಅವ್ರ ಡೈರೆಕ್ಷನ್, ಅವ್ರ ಮೇನ್ ಡೈರೆಕ್ಷನ್ ಹೈಕಮಾಂಡ್ ಬಂದರು ಅವ್ರು ಕೇಳ್ತಾರೆ ಇರೋ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಯಡಿಯೂರಪ್ಪರ ವಿಷಯದಲ್ಲಿ ಹೈಕಮಾಂಡ್ ಏನೇ ಹೇಳಿದರು, ಏನು ನೋಟಿಸ್ ಕೊಟ್ಟರು ಯಾವುದು ಕೇಳಿಲ್ಲ ಅನ್ನೋ ಇತಿಹಾಸ ಅದ. ಅದ್ರ ಜೊತೆಗೆ ಈ ಎಲ್ಲ ನೆರೆಗಟ್ಟಿನಲ್ಲಿ ಈಗ BJPಗೆ ಏನದಪ್ಪ ಅಂತಂದ್ರೆ ಒಂದು ದೊಡ್ಡ ಸಮಸ್ಯೆ. ಒಂದನೇದು ಏಕ್ದಮ್ ಬದಲಾವಣೆ ಆಗಿದೆ ವಾರದಲ್ಲ. DK ಶಿವಕುಮಾರ್ ಅವರನ್ನು ಕಾಂಗ್ರೆಸ್ಸನ್ನು ಹೆಡ್ ಮಾಡಿ CM ಮಾಡಿ ಹೋಗ್ಬಿಟ್ರು ಒಟ್ಟಿನಲ್ಲ. ಇದರಿಂದಾಗಿ ಏನೋ ಅವ್ರ ಆಸೆ ಇತ್ತು, ಈ ಒಕ್ಕಲಿಗರ ಮತಗಳು ನಮ್ಗೆ ಬರ್ಬೋದು. ಯಾಕಂದ್ರೆ ದೇವೇಗೌಡರ ನಮ್ಮ ಜೊತೆ ಅದರ NDAದೊಳಗೆ ಅವ್ರಿಗೆ ಮತಗಳು ಹೆಚ್ಚು ಬರ್ಬೋದು ಅಂತ ಆಸೆ ಇತ್ತು. ಆದರೆ ಈಗ ಅದರಲ್ಲಿ ಏನು ಹೇಳಿದ್ರು 50-60% ಸೇಮ್ ಇರೋದರಿಂದ ಸಹಜಲ್ಲಿ ಒಕ್ಕಲಿಗರ ಮತಗಳು ಒಡೆಯೋದು ಸಾಧ್ಯತೆ ಇರ್ತದೆ. ಈ ನೆಲೆಗಟ್ಟಿನಲ್ಲಿ ಒಂದು ದೊಡ್ಡ ಹೊಡೆತ. ಇನ್ನು ಯಡಿಯೂರಪ್ಪನವ್ರದ್ದು, ಯಡಿಯೂರಪ್ಪನವರು ಎದ್ದ ತಕ್ಷಣ ನಮ್ಮ ಯತ್ನಾಳ್ ಅವ್ರನ್ನ ಟೀಕೆ ಮಾಡ್ತಾನೆ ಇರ್ತಾರೆ. ಅವರು ಭ್ರಷ್ಟರಿದ್ದರು, ಮತ್ತೊಂದಿದ್ದರು, ಮುಗಿದೊಂದಿದ್ರು, ಅವ್ರ ಮಗನಿಗೆ ಕೊಟ್ಟರು, ಮತ್ತೊಂದು ಬೆಳೆಸಲಿಲ್ಲ ಅಂತೇಳಿ. ಅದ್ರ ಜೊತೆ ಇನ್ನೊಂದಿಷ್ಟು ಕೆಲವರು BJPಯಲ್ಲಿ ಇದ್ದಾರೆ ಅವ್ರ ವಿರೋಧಿಗಳು. ಅದರಿಂದಾಗಿ ಅದರ ಜೊತೆ ಇನ್ನೊಂದು ಸಿದ್ದರಾಮಯ್ಯನವರು ಈ ಹಿಂದೆ ಬಸವಣ್ಣವ್ರ ಫಾಲೋವರ್ಸ್ ಯಾರಿದ್ದಾರೆ ಲಿಂಗಾಯತರಂತೇಳಿ ಅವರು ಸಪ್ರೇಟ್ ಧರ್ಮ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡಿ ಆ ದಿಶೆಯಲ್ಲಿ ಅದನ್ನು ರೆಕಮೆಂಡೇಶನ್ ಮಾಡಿ ಕಳಿಸಿದ್ರು. ಹೀಗಾಗಿ ಆ ಜನ ಯಡಿಯೂರಪ್ಪರಿಗೆ ಮತ ಹಾಕ್ತಾರಂತ ಗ್ಯಾರಂಟಿ ಏನಿಲ್ಲ. ಹೀಗಾಗಿ ಅಲ್ಲೂ ಒಡಕಾಯಿತು. OBCಯಲ್ಲಿ ನಮ್ಮ ಇದರಲ್ಲೇ ಒಕ್ಕಲಿಗರಲ್ಲೂ ಒಡಕಾಯಿತು. ಇನ್ನು OBC ಅಂತ ಸಿದ್ದರಾಮಯ್ಯ ಹೇಳಿ ಕೂತ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯರು OBC ಹೌದು ನಮ್ಮದು ಅಹಿಂದ್ ಅಂತೇಳಿ ಒಂದು ಕಡೆ ಒಕ್ಕಲಿಗರ ಮಧ್ಯದಲ್ಲೇ ಡಿವೈಡ್ ಆಯಿತು. ಸೇಮ್ ಆಗಿದ್ದರಿಂದ ಹೌದು మనం ಸೇಮ್ ಮಾಡಿದ್ವಿ ನಿಮ್ಮ ಒಕ್ಕಲಿಗರನ್ನ ಅಂತ ಹೇಳ್ಕೊಳ್ಳಿಕ್ಕೆ. ಇನ್ನೊಂದು ಕಡೆಗೆ ಏನಪ್ಪ ಅಂತಂದ್ರೆ ಲಿಂಗಾಯತರಲ್ಲೇ ಸಿದ್ದರಾಮಯ್ಯ ಹಿಂದೆ ಮಾಡಿದಂಥ ಉಪಕಾರ ಇರೋದ್ರಿಂದ ಅನೇಕ ಇವತ್ತು ಲಿಂಗಾಯತ ಧರ್ಮದಲ್ಲಿ ಅದರಲ್ಲೂ ಬಸವಣ್ಣವರು ವಿಶ್ವಾಸ ಇಟ್ಟವರು ಅವ್ರು BJPಗೆ ಮತ ಹಾಕೋ ಸ್ಥಿತಿ ಒಳಗಿಲ್ಲ.
ಅಲ್ಲಿಗೂ ಹೊಡೆದ್ರು. ಅಹಿಂದ ಮೂಮೆಂಟ್ ಮಾಡಿ ಹಿಂದುಳಿದವ್ರನ್ನ, ದಲಿತರನ್ನ ಮತ್ತು ಆದಿವಾಸಿಗಳನ್ನ ತಮ್ಮ ತೆಕ್ಕಿಗೆ ತೊಗೊಳ್ಳೋ ಪ್ರಯತ್ನ ಮಾಡಿಬಿಟ್ಟಾರೆ ಸಿದ್ದರಾಮಯ್ಯ ಜೊತೆಗೆ. ಅದ್ರ ಜೊತೆಗೆ ಸಿದ್ದರಾಮುಲ್ಲಾ ಅಂತೇಳಿ ಕರೆದಿದ್ರು ಬಿ ಜೆ ಪಿಗರು. ಅಂದರೆ ಅಷ್ಟರ ಮಟ್ಟಿಗೆ ಮುಸ್ಲಿಮರ ಮತಗಳು ಅವ್ರ ಕಡೆ ಇದ್ದಾವೆ ಅಂದಾಗ ಈ 2022 ಚುನಾವಣೆ ಬಿ ಜೆ ಪಿಗೆ ನಿಶ್ಚಿತವಾಗಿ ಕಬ್ಬಿನ ಕಡಲೆ ಅಂತ ಹೊಸ ಬೆಳವಣಿಗೆಗಳಿಂದ ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಅದ್ರ ಮೇಲೆ ಹೇಳಿದೆ ನಿಮಗೆ, JCB ಇದು ಒಂದು ಕಾಟ, ಇವುಗಳಿಂದ ಮತ ಕಡಿಮೆ ಆಗೋ ಸಾಧ್ಯತೆಗಳಿದ್ದಾವೆ. ಹಿಂದುತ್ವದ ಬಗ್ಗೆ ಎಷ್ಟೋ ಮಾತಾಡಿದರು ಸಹಿತ ಇಲ್ಲಿ ಜನ ಒಂದು ಸ್ವಲ್ಪ ಪ್ರಜ್ಞಾವಂತರ ಜೊತೆಗೆ ಇವರೆಲ್ಲ ಒಂದಾಗಿದ್ದಾರಲ್ಲ, ಇದು ಸಹಿತ ಇಫೆಕ್ಟ್ ಆಗೋದ್ರಿಂದಾಗಿ ಬಿ ಜೆ ಪಿ ಹೊಸ ದಾಳವನ್ನೇನು ಹಾಕ್ಬೋದು ಅಂತೇಳಿ. ಅದೇ ಕಾರಣಕ್ಕೆ ಬಿ ಜೆ ಪಿ ಇಲ್ಲಿ ಯಡಿಯೂರಪ್ಪನವರು ಏನೋ ಆದರೂ ನಮ್ಮ ಮಗನ ಮುಂದಿನ ಏನಪ್ಪ ಅಂದ್ರೆ CM ಅನ್ನುವಂಥ ವಾದ ಮಾಡ್ತಾಯಿದ್ದಾರೆ. ಅದೇ ಕಾರಣಕ್ಕೆ ದೇವೇಗೌಡ ಸಹಿತ ತಮ್ಮ ಮಗ HDK CM ಆಗೋ ಸಾಧ್ಯತೆಗಳದಾವ ಅಂತ ಅವ್ರು ಹೇಳ್ತಾಯಿದ್ದಾರೆ. ಇದು ಒಂದು ತಿಕ್ಕಾಟದ. ಹೀಗಾಗಿ ಬಿ ಜೆ ಪಿಗೆ ಅಂದುಕೊಂಡಷ್ಟು ಕರ್ನಾಟಕದಲ್ಲೇ ಸರಳವಾಗಿ ಗೆಲ್ಲುವುದು ಸಾಧ್ಯ ಆಗ್ತದನ ಅಂತ. ಸರಳ ಬಹುಮತದ 113 ಸೀಟ್ಗಳು ಗೆಲ್ಲಕ್ಕೆ ಸಾಧ್ಯದನ. ಯಾಕೆ ಒಡಕದ ಯಡಿಯೂರು ಸರ ಒಂದು ಒಡಕದಪ್ಪ, ಕಾಂಗ್ರೆಸ್ನಲ್ಲೇ ಕುರ್ಚಿ ತಿಕ್ಕಾಟ ಐತಿ, ಯಾವ ಬಿಡುವಲ್ಲ ಹಿಡಿವಲ್ಲ ಅನ್ನುವಂತಿತ್ತು. ನಮ್ಮ ಎಲ್ಲ ಮಾಧ್ಯಮದ ಅದೇ ವಿಶ್ಲೇಷಣೆ ಮಾಡ್ತಾಯಿದ್ರು. ಸ್ವಲ್ಪ ಹೋಗಿ ಯಾರಿಗಾದ್ರೂ ಭೇಟಿಯಾಗಿ ಬರಲಿ DK ಅವರು ಹೋದ್ರಿ ಅಂತ ಹೇಳಿದರು. ನಡಕಂತ ಬಿ ಜೆ ಪಿಗೆ ಹೋಗಿಬಿಟ್ರು, ತಮ್ಮ ಮನೆ ತೊಗೊಂಡು ಅಂತ ಹೇಳಿದರು. ಇನ್ನೊಂದು ಟೈಮ್ದಾಗ ಸತೀಶ್ ಅವ್ರು ಹೋಗಿಬಿಟ್ರು ಬಿ ಜೆ ಪಿಗೆ ಅಂತ ಹೇಳಿಬಿಟ್ರು. ಇವೆಲ್ಲ ಇವತ್ತು ಸುಳ್ಳಾಗಿ ಹೋಗಿಬಿಟ್ಟಿದ್ದಾವೆ. ಇನ್ನೇನು ಹೇಳೋರ್ದಾರ. ಇನ್ನು ಒಳ್ಳೆ ಆಡಳಿತ ಕೊಡ್ತೀವಿ ಅಂತಂದ್ರೆ ಈಗ 12 ವರ್ಷ ನಿಮ್ಗೆ ಎಷ್ಟು ಉದ್ಯೋಗ ಕೊಟ್ರಿ ಕೇಂದ್ರದವ್ರು ಪ್ರಶ್ನೆ ಮಾಡ್ತಾರೆ. ಅದಕ್ಕೂ ಉತ್ತರ ಇಲ್ಲ ಅವರಲ್ಲೇ. ಮತ್ತಿನ್ನು ಕರ್ನಾಟಕದ ಉದ್ಯೋಗ ಕೊಡ್ತಾರೆ ಅಂದ್ರೆ ಇನ್ನು ನಂಬೋರು ಬಿಡೋದು ಜನಕ್ಕೆ ಬಿಟ್ಟಂಥ ವಿಷಯ. ಎಷ್ಟು ಮಟ್ಟಿಗೆ ನಂಬ್ತಾರೆ ಗೊತ್ತಿಲ್ಲ. ಮತ್ತು ಈ ಸಲ ಮಾತ್ರ ಅಶೋಕ್ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಗ್ಯಾರಂಟಿ ಕೊಡ್ತೀವಿ, ಗ್ಯಾರಂಟಿ ಕೊಡಲಾರ ತಪ್ಪು ಮಾಡಿದ್ದೀವಿ, ಅದನ್ನ ಅಕ್ಕಿ ಕೊಡ್ತೀವಿ ನಾವು ಈ ಸಲ ಅಂದರೆ ಗ್ಯಾರಂಟಿನ ಹೆಚ್ಚು ಮಾಡ್ತಾರೆ ಅನ್ನೋದು ಇದರಿಂದ ಅರ್ಥ ಆಗುವಂಥ ವಿಷಯ. ಹೀಗಾಗಿ ಒಟ್ಟಾರೆಯಾಗಿ ಇವತ್ತು ಬಿ ಜೆ ಪಿ JDS ಕೂಡಿದ್ರು ಸಹಿತ ಈ ಹೊಸ ಒಂದು ಏನು ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗ್ಯದ, ಸಮೀಕರಣ ಸ್ಟಾರ್ಟ್ ಆಗ್ಯದ, ಇದರೊಳಗೆ ಎಲ್ಲೂ ಕೂಡ್ತಾ ಇದೆ, ಎಲ್ಲಾದರೂ ಕೂಡ್ತಾ ಇದೆ ಅಂತ ಪ್ರಶ್ನೆ ಮಾಡ್ಬೇಕಾಗಿದೆ. ಯಾಕಂದ್ರೆ ಲಿಂಗಾಯತರ ಇದ್ರಲ್ಲಿ ಹೊರಟ್ರೆ ಸಿದ್ದರಾಮಯ್ಯರು ಅದಾರ, MB ಪಾಟೀಲರು ಅದಾರ, ಅವ್ರ ಜೊತೆಗೆ ಅವರು ಸಹಿತ ಲಿಂಗಾಯತರ ಪರ ಇದ್ದಂಥದ್ದು ವೀರಶೈವ ಅಂತಲ್ಲ, ವೀರಶೈವ ಲಿಂಗಾಯತ ಒಂದು ಹೇಳ್ತಾ ಇರ್ತಾರೆ. ಖಂಡ್ರೆಯವರು ವಾದ ಮಾಡ್ತಿರ್ಬೋದು, ಆದರೂ ಬಸವಣ್ಣ ಮೇಲೆ ವಿಶ್ವಾಸ ಅದ. ಮುಂದೆ ಇನ್ನೊಂದು ಶಾಮನೂರು ಶಿವಶಂಕರಪ್ಪನವ್ರು ಈಗ ಅಷ್ಟು ಪವರ್ಫುಲ್ ಆಗಿಲ್ಲ, ಇಲ್ಲ ಅವ್ರ ಪಾಪ ಅವ್ರ ಮಗ ಮಲ್ಲಿಕಾರ್ಜುನ ಆಗಿರ್ಬೋದು, ಸಮರ್ಥ ಆಗಿರ್ಬೋದು, ತಾವು ಅಧಿಕಾರ ಉಳಿಸೋದು ಒದ್ದಾಡ್ತಾ ಇದ್ದಾರೆ. ಇವೆಲ್ಲ ಸಿಚುವೇಶನ್ದಲ್ಲ ಸಹಜವಾಗಿ ಲಿಂಗಾಯತ ಮತಗಳು ಒಡೆದು ಹೋಗ್ತಾವೆ. ಅದೇ ಕಾಲಕ್ಕೆ ಒಕ್ಕಲಿಗೆ ಮತ ಒಡೆದು ಹೋದವು. ಇವೆರಡು ಮೇನ್ ರಾಜ್ಯದಲ್ಲಿದ್ದಂಥದ್ದು. ಇನ್ನು OBC ಬಂದಾಗ ನಮ್ಮ ಸಿದ್ದರಾಮಯ್ಯರು ಮತ್ತು ಗ್ಯಾರಂಟಿಗಳು ಯಾರು ಹೆಚ್ಚಿಗೆ ಅದಾವಪ್ಪ ಅಂದ್ರೆ ಅಹಿಂದ ಸಂಘಟನೆಗಳಿಗೆ, ಅಹಿಂದ ಜನರಿಗಿನ ಹೆಚ್ಚಿದ್ದಾವೆ. ಯಾಕಂದ್ರೆ ಬಿದ್ದವರು ಸಮುದಾಯಗಳಿದ್ದಾವೆ ಅಹಿಂದಲ್ಲೇ. ಹೀಗಾಗಿ ಅವರ ಹೆಚ್ಚು ಗ್ಯಾರಂಟಿಯನ್ನು ಬಳಸೋದ್ರಿಂದಾಗೆ ಸಹಜವಾಗಿ ಗ್ಯಾರಂಟಿ ಲಾಭನೂ ಅವ್ರಿಗೆ ಆಗ್ತದೆ. ಜೊತೆಗೆ ಮಹಿಳೆಯರಿಗೆ ಏನದಪ್ಪ ಅಂತಂದ್ರೆ ಬಸ್ ಫ್ರೀ ಇರೋದ್ರಿಂದ ಮತ್ತು ಅವ್ರಿಗೆ 2,000 ರೂಪಾಯಿ ಪ್ರತಿ ತಿಂಗಳ ಮುಖ್ಯಸ್ಥೆಗೆ, ಕುಟುಂಬದ ಮುಖ್ಯಸ್ಥೆಗೆ ಕೊಡೋದ್ರಿಂದಾಗೆ ಇವತ್ತು ಕಾಂಗ್ರೆಸ್ ಇದ್ದು ಪ್ರತಿ ಮನೆಗೆ ಹೋಗಿ ಮುಟ್ಟ್ಯದಪ್ಪ ಅಂತ ಹೇಳ್ಬೇಕಾಗಿತ್ತು. ಹೀಗಾಗಿ ಈಗ BJP ಮುಂದಿರೋ ಸವಾಲು ಏನಪ್ಪ ಅಂತಂದ್ರೆ ಮುಂಬರುವ ಚುನಾವಣೆಯಲ್ಲಿ ಏನೇನು ಮಾಡಿದ್ರೆ ನಾವು ಗೆಲ್ತೀವಿ ಅನ್ನುವಂಥದ್ದು. ಈ ಎಲ್ಲ ಕ್ಯಾಲ್ಕುಲೇಷನ್ ಲೆಕ್ಕ ಹಾಕಿದಾಗ ಈ ಸಲ ರಿಸಲ್ಟ್ ಮುಂದೆ ರಿಪೀಟ್ ಆಗ್ತದೇನೋ ಅಂತ ನಾವು ಹೇಳ್ಬೋದು. ಬಟ್ ಜನರ ಮನುಷ್ಯ ಏನು ನಡೆಯುತ್ತಿದೆ ಏನಿಲ್ಲ ಅನ್ನುವಂಥದ್ದು ಇನ್ನು ಮುಂದಿನ ದಿನದಲ್ಲಿ ಗೊತ್ತಾಗ್ತಾ ಹೋಗುವಂಥದ್ದು. ಮಾತ್ರ ಈಗ ಏನು ಹೊಸ ಒಂದು ಕ್ಯಾಲ್ಕುಲೇಷನ್ ಮಾಡಿ ರಾಹುಲ್ ಗಾಂಧಿ ಇದ್ದಂಥವರು ಮತ್ತು ಇನ್ನೊಂದು ಮಾಡ್ತಾಯಿದ್ದಾರೆ. ರಾಹುಲ್ ಗಾಂಧಿ ರಾಷ್ಟ್ರೀಯ ಮಟ್ಟದಲ್ಲೇ ಸಿದ್ದರಾಮಯ್ಯರನ್ನು OBC ಲೀಡರಪ್ಪ ಅನ್ನೋಂಗೆ ಮ್ಯಾಲೆ ಬೈಯುವಂಥ ಪ್ರಯತ್ನ ನಡೆಸಿದ್ದಾರೆ. ಇದರಿಂದ ಸಹಜವಾಗಿ ರಾಷ್ಟ್ರೀಯ ಮಟ್ಟದಲ್ಲೇ ಒಂದು ಹೊಸ ರಾಜಕೀಯ ಶುರುವಾಗುವ ಸಾಧ್ಯತೆಗಳಿದ್ದಾವೆ. ಮತ್ತು ಈಗ ಅವರಿಗೆ ಒಂದು ಕಡೆಗೆ ಖರ್ಗೆ ಅವರು, ಇನ್ನೊಂದು ಕಡೆಗೆ ಸಿದ್ದರಾಮಯ್ಯ ಸಿಕ್ಕಿದ್ರಿಂದ ಭಾಳಷ್ಟು ಭ್ರಷ್ಟವಾಗಿದ್ದಾರೆ. ಹೀಗಾಗಿ BJP ಇದ್ದಿದ್ದು ಇವತ್ತು ಏನಪ್ಪ ಅಂದರೆ ಯಾವ ರೀತಿ ನಾವು ಸಮಸ್ಯೆನ ಸಾಲ್ವ್ ಮಾಡ್ಕೋಬೇಕು, ಮುಂಬರೋ ಚುನಾವಣೆ ಹೆಂಗೆ ಗೆಲ್ಲಬೇಕು ಅನ್ನುವಂಥ ಒಂದು ದೊಡ್ಡ ಕಸರತ್ತು ನಡೆಸಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಆಗ್ತದನೋ ಇಲ್ಲ ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡೋಣ ಅಂತ ಹೇಳ್ತಾ, ಒಟ್ಟಾರೆಯಾಗಿ BJP JDS ಗೆಲ್ಲಬಹುದಾ 2028 ಈಗಿನ ಸ್ಥಿತಿಯಲ್ಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಿಳಿಸ್ತಾರೆ ಎಂಬುದು ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ,
ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.